ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ರಕ್ಷಣಾ ಸಚಿವಾಲಯದಲ್ಲಿ ಫೈರ್ಮ್ಯಾನ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ 10ನೇ ತರಗತಿ ಅಥವಾ SLC ಪಾಸ್ ಆದ ಅಭ್ಯರ್ಥಿಗಳು ಫೈರ್ಮ್ಯಾನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಅಂತ ನೀವು ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಮಾಹಿತಿ ಕೂಡ ಇರುತ್ತದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಮಿನಿಸ್ಟರ್ ಆಫ್ ಡಿಫೆನ್ಸ್ನಲ್ಲಿರ್ತಕ್ಕಂಥ ಅಂದರೆ ರಕ್ಷಣೆ ಇಲಾಖೆಯಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಫೈರ್ಮ್ಯಾನ್ ಹುದ್ದೆ ಅರ್ಜಿ ಕರೆದಿದ್ದಾರೆ. 10ನೇ ತರಗತಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಫೈರ್ಮ್ಯಾನ್ ಹುದ್ದೆಗಳು ಖಾಲಿವೆ. ಇದ್ರ ಬಗ್ಗೆ ನೋಡೋಣ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ವಿಡಿಯೋಗಳ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ, ಮತ್ತು ನೀವು ಚೆಕ್ ಮಾಡ್ಕೋಬೋದು. ನಾವು ನೇರವಾಗಿ ಇನ್ಫಾರ್ಮೇಷನ್ವನ್ನು ಇಲ್ಲಿ ನೋಡಿ. ರಕ್ಷಣಾ ಸಚಿವಾಲಯದ 2024ರ ನೇಮಕಾತಿಗೆ ಇತ್ತೀಚಿನ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಇಲ್ಲಿ ಫೈರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಕರೆದನ್ನು ಕೊಟ್ಟಿದ್ದಾರೆ. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಏನೆಲ್ಲ ನೋಡೋಣ. ಇಲ್ಲಿ ಕ್ವಾಲಿಫಿಕೇಷನ್ 10th ಪಾಸ್ ಆಗಿರುವ ಸ್ಯಾಲರಿ 19,000ರಿಂದ 63,000 ಅಂತ ಕೊಟ್ಟಿದ್ದಾರೆ. ಇದು ರಕ್ಷಣಾ ಸಚಿವಾಲಯದ ಇಲಾಖೆಯಾಗಿದೆ. ಉದ್ಯೋಗ ಪ್ರಕಾರ ಬಂದ್ಬಿಟ್ಟು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿರುತ್ತದೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 40 ಹುದ್ದೆ ಖಾಲಿವೆ. ಉದ್ಯೋಗ ಸ್ಥಳ ಕಣ್ಣೂರು, ಕೊಚ್ಚಿ, ಕೇರಳದಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ. ಹುದ್ದೆಗಳ ಹೆಸರು ಅಗ್ನಿಶಾಮಕ ಅಂದರೆ ಫೈರ್ಮ್ಯಾನ್ ಹುದ್ದೆಗಳಾಗಿವೆ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. www.mori.gov.in ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇನ್ನು ಅರ್ಜಿಯನ್ನು ತಾವು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರುತ್ತದೆ. ಕೊನೆಯ ದಿನಾಂಕ 22/5/2024. ಇದೇ ತಿಂಗಳು 22ನೇ ತಾರೀಕು ಲಾಸ್ಟ್ ಆಗಿರ್ತದೆ. ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಅಗ್ನಿಶಾಮಕ 40 ಹುದ್ದೆ ಖಾಲಿ ಅಂತ ಕಟ್ಟಿದ್ದಾರೆ. ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ನೋಡಬೇಕಂದ್ರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿ ಅಥವಾ ತತ್ಸಮಾನ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಯಸ್ಸಿನ ಮಿತಿ ಬಂದ್ಬಿಟ್ಟು ಅದನ್ನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು. ತೋರಿಸ್ತಾ ಆಮೇಲೆ ಯಾವ ರೀತಿ ಇದೆ ಅಂತ. ಸ್ಯಾಲ್ರಿ ಬಂದ್ಬಿಟ್ಟು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರೂಪಾಯಿ 19,900ರಿಂದ 63,200 ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇನ್ನು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಂದು ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅರ್ಜಿಯನ್ನು ತಾವು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಅಪ್ಲೈ ಮೂಲಕ ಕಳಿಸಬೇಕು. ಇದನ್ನು ಬೇಕಾದ್ರೆ ತಾವು ಸ್ಕ್ರೀನ್ಶಾಟ್ ತಗೋಬೋದು. ಫ್ಲಾಗ್ ಆಫೀಸರ್, ಕಮಾಂಡೋ ಇನ್ ಚೀಫ್, ಸಿಬ್ಬಂದಿ ಅಧಿಕಾರಿ, ನಾಗರಿಕ ನೇಮಕಾತಿ ಕೋಶ, ಪ್ರಧಾನ ಕಚೇರಿ, ದಕ್ಷಿಣ ನೇವಲ್ ಕಮಾಂಡೋ, ಕೊಚ್ಚಿ ಅಂತ ಕೊಟ್ಟಿದ್ದಾರೆ. ಇಲ್ಲಿಗೆ ತಾವು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ. ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ, ಹೇಗೇನು ಅಂತ ನೋಡ್ಕೋಬೋದು. ಇನ್ನು ಡೇಟ್ ನೋಡ್ಬೇಕಾದ್ರೆ 23/3/2024ರಿಂದ 22/5/2024 ಆಗಿರ್ತದೆ. ಅಷ್ಟಕ್ಕೆ ತಾವು ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬಹುದು. ಇದು ಆಫಿಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ ರಿಕ್ವೈರ್ಮೆಂಟ್ ಸಿವಿಲಿಯನ್ ಪರ್ಸನ್ ಕೊಟ್ಟಿದ್ದಾರೆ, ಇಂಡಿಯನ್ ನೇವಿ. ಇಲ್ಲಿ ರಿಕ್ವೈರ್ಮೆಂಟ್ ಬೈ ಅಬ್ಸಲ್ಯೂಟ್ ಹೆಡ್ ಕ್ವಾರ್ಟರ್ಸ್ ಸೌತ್ರನ್ ನೇವಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಇನ್ವಿಟೆಡ್ ಥ್ರೂ ಪ್ರಾಪರ್ ಚೆನ್ನೈ ಚಾನಲ್ ಫೈರ್ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಗ್ರೇಡ್ 1 ಗ್ರೇಡ್ 2 ಹುದ್ದೆಗಳಾಗಿವೆ, ಕ್ಲಾಸಿಫೈಡ್ ಕೊಟ್ಟಿದ್ದಾರೆ. ಇಲ್ಲಿ ಗ್ರೂಪ್ ಸಿ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಹುದ್ದೆಗಳಾಗಿವೆ, ನಾನ್ ಗ್ರಾಜುಯೇಟು. ಇಲ್ಲಿ ಒಟ್ಟು ಹುದ್ದೆ ನೋಡ್ಬೇಕಾದ್ರೆ 40 ಹುದ್ದೆ ಖಾಲಿವೆ. ಫೈರ್ಮ್ಯಾನ್ ಎಸ್ಟ್ವೈಲ್ನಲ್ಲಿ ಕಣ್ಣೂರಲ್ಲಿ 2 ಹುದ್ದೆ ಖಾಲಿವೆ. ಆಮೇಲೆ ಫೈರ್ಮ್ಯಾನ್ ಗ್ರೇಡ್ 1 ಮತ್ತು 2ರಲ್ಲಿ ಕೊಚ್ಚಿಲಿ 38 ಹುದ್ದೆ ಖಾಲಿವೆ. ಟೋಟಲಾಗಿ 40 ಹುದ್ದೆ ಖಾಲಿವೆ. ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 19,900ರಿಂದ 63,200 ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇಲ್ಲಿ ಸಬ್ಜೆಕ್ಟ್ ಇನ್ಕ್ರೀಸ್ ಕೂಡ ಯಾವ ರೀತಿ ನೋಡ್ಕೋಬೋದು. ಹಾಗೆ ಇಲ್ಲಿ ಎಜುಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಜೂಮ್ ತೋರಿಸ್ತಾ ನಿಮಗೆ. ಸ್ಲೋ ಆಗ್ತಾಯಿದೆ ಅದು. ಇಲ್ಲಿ ನೋಡಿ, ಏಜ್ ಲಿಮಿಟು 56 ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಷನ್ ಮಾಡಿಟ್ಟು ಸಿಮಿಲರ್ ಇಕ್ವಲೆಂಟ್ ಆಗಿ ಹೈಯರ್ ಗ್ರೇಡ್ SLC ಅಂತ ಕೊಟ್ಟಿದ್ದಾರೆ, ಪಾಸ್ ಅಪ್ಲೈ ಮಾಡ್ಬೋದು. ಇನ್ನು ಮೆಟ್ರಿಕ್ಯುಲೇಷನ್ ಪಾಸ್ ಆರ್ ಇಕ್ವಲೆಂಟ್ SLC ಅಥವಾ ಇಕ್ವಲೆಂಟ್ ಪಾಸ್ ಅಪ್ಲೈ ಮಾಡ್ಬೋದು. ಫಿಸಿಕಲ್ ಟೆಸ್ಟ್ ಕೊಟ್ಟಿದ್ದಾರೆ. ಹೈಟ್ ಬಂದ್ಬಿಟ್ಟು 160 ಸೆಂಟಿಮೀಟರ್ ಇರಬೇಕು. ಆಮೇಲೆ ವೇಟು ಚೆಸ್ಟು 81.5 ಇರಬೇಕು. ಚೆಸ್ಟು ನಾರ್ಮಲ್ ಇದ್ದಾಗ ಉಬ್ಬಿಸ್ ಅಂತಾರೆ 85 ಸೆಂಟಿಮೀಟರ್ ಇರಬೇಕು. ವೇಟ್ 50 kg ಇರಬೇಕು. ಇಲ್ಲಿ ಎಂಡ್ಯೂರೆನ್ಸ್ ಕೊಟ್ಟಿದ್ದಾರೆ. ಫೈರ್ಮ್ಯಾನ್ ಲಿಫ್ಟ್ 3.4 kg, ಡಿಸ್ಟೆನ್ಸ್ 183 ಮೀಟರ್ಸ್ ವಿತ್ 96 ಸೆಕೆಂಡ್ ಅಂದರೆ ಒಂದು 3.5 kg ವೇಟ್ ತೊಗೊಂಡು 183 ಮೀಟರ್ಸು ರನ್ನಿಂಗ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವಿತಿನ್ 96 ಸೆಕೆಂಡ್ನಲ್ಲಿ. ಆಮೇಲೆ ಕ್ಲಿಯರಿಂಗ್ 2.7 ಮೀಟರ್ಸ್ ವೈಡ್ ಡೆಚ್ ಲ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ, ಲಾಂಗ್ ಜಂಪು. ಆಮೇಲೆ ಕ್ಲೈಂಬಿಂಗ್ 3 ಮೀಟರ್ಸ್ ಕೊಟ್ಟಿದ್ದಾರೆ. ನ್ಯಾಚುರಲ್ ಬ್ಯೂಟಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಓದ್ಕೊಳ್ಳೋದನ್ನು. ಹಾಗೆ ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಶುಡ್ ಬಟ್ ಪ್ಲೇನ್ ಪೇಪರ್, A4 ಸೈಜ್, ಗುಡ್ ಕ್ವಾಲಿಟಿ ಪೇಪರ್ ಶುಡ್ ಹ್ಯಾವ್ ಬಿ ಯೂಸ್ಡ್ ದೇರ್ ನೆಟ್ಲಿ ಹ್ಯಾಂಡ್ ರೈಟಿಂಗ್. ಅಂದರೆ ನೀವು A4 ಸೈಜ್ ಪೇಪರ್ ತೊಗೊಂಡು ಅಲ್ಲಿ ಸರಿಯಾಗಿ ಹ್ಯಾಂಡ್ ರೈಟಿಂಗ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಹ್ಯಾಂಡ್ ರೈಟಿಂಗ್ ಟೈಪ್ಡ್ ಆ್ಯಸ್ ಪರ್ ದಿ
ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ NRX 1 ಅಪ್ಲೈಸ್ ವಿತ್ ದಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಕಲರ್ ಫೋಟೋಗ್ರಫಿ, ಬ್ಲೂ ಬ್ಯಾಕ್ಗ್ರೌಂಡ್ ಇರಬೇಕು, ಟೇಕಿಂಗ್ ವಿತ್ 6 ಮಂತ್ ಒಳಗಿರಬೇಕು, ಡಿಲೇ ಸೆಲ್ಫ್ ಅಟೆಸ್ಟೆಡ್ ಇರಬೇಕು, ಎನ್ವೆಲಪ್ ಮಸ್ಟ್ ಬಿ ಕ್ಲಿಯರ್ಲಿ ಸೂಪರ್ ಸ್ಕ್ರೈಬ್ಡ್ ಆನ್ ದಿ ಟಾಪ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಫೈರ್ಮನ್ ಅಂತ. ಇದೇ ರೀತಿ ನೀವು ಒಂದು ವೈಟ್ ಪೇಪರ್ ತೊಗೊಂಡು ಅದ್ರ ಮೇಲೆ ನಿಮ್ಮ ಸ್ವಂತ ಕೈ ಬರನ್ನು ಬರೋದು, ಸೆಲ್ಫ್ ಅಟೆಸ್ಟೆಡ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಹಚ್ಚಿ ಈ ಅಡ್ರೆಸ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಈ ಸೈಡ್ ನೋಡಿದರೆ ಇಲ್ಲಿ ಕ್ವಾಲಿಫಿಕೇಷನ್ನು ಡೀಟೇಲ್ಸ್ ಎಲ್ಲವನ್ನು ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಆಗಿದೆ. ಈ ರೀತಿ ಫಾರ್ಮ್ಯಾಟ್ ಇರ್ತದೆ. ಅದು ಇಲ್ಲಿ ನೇಮು, ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ನಂಬರು, ಡೇಟ್ ಆಫ್ ಸರ್ವಿಸ್ ಮಾಡಿದರೆ ಅವ್ರು ಹಾಕಬೇಕಾಗುತ್ತೆ. ಕ್ವಾಲಿಫಿಕೇಷನ್ ಎಲ್ಲವೂ ಹಾಕಿಲ್ಲಿ ಇದು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಈ PDF ಅನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ತಾವು ಅದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಸಾರಿ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ವಿಡಿಯೋ ಕಡೆ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ. ಒಂದು ಸಾರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.